ಇನ್ನು ಯುಗಾದಿ ಹಬ್ಬದ ಹಿನ್ನೆಲೆ ಮೋದಿ ಅವರ ರ್ಯಾಲಿ ಮುಂದೂಡಿಕೆಯಾಗಿದೆ. ಏಪ್ರಿಲ್ 8ರಂದು ನಿಗದಿಯಾಗಿದ್ದಂತಹ ರ್ಯಾಲಿ ಏಪ್ರಿಲ್ 9ಕ್ಕೆ ಪೋಸ್ಟ್ಪೋನ್ ಆಗಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ಮೋದಿ ಅವರ ಒಂದು ಬೃಹತ್ ರ್ಯಾಲಿಯನ್ನ ಏನು ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ಈಗ ಒಂದು ದಿನದ ಬದಲಾವಣೆ ಮಾಡಲಾಗಿದೆ. ಏಪ್ರಿಲ್ 8ರಂದು ನಿಗದಿಯಾಗಿದ್ದಂತಹ ರ್ಯಾಲಿ ಏಪ್ರಿಲ್ 9ಕ್ಕೆ ಈಗ ಮುಂದೂಡಿಕೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರೋದು. ಚಿತ್ರದುರ್ಗ ಮೈಸೂರಿನಲ್ಲಿ ನಿಗದಿಯಾಗಿತ್ತು ಮೋದಿ ಅವರ ರ್ಯಾಲಿ. ಆದರೆ ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಹಬ್ಬದ ಒಂದು ಸಂಭ್ರಮದಲ್ಲಿರ್ತಾರೆ, ಬ್ಯುಸಿ ಇರ್ತಾರೆ. ಹಾಗಾಗಿ ಯುಗಾದಿ ಹಬ್ಬದ ಹಿನ್ನೆಲೆ ಏಪ್ರಿಲ್ 9ಕ್ಕೆ ಮರು ನಿಗದಿ ಮಾಡಲಾಗಿದೆ. ಹಾಗಾಗಿ ಮೋದಿ ಅವರ ಬೃಹತ್ ರ್ಯಾಲಿ ಏಪ್ರಿಲ್ 9ನೇ ತಾರೀಕು ನಡೆಯುತ್ತೆ. ಏಪ್ರಿಲ್ 8ರ ಬದಲು 9ಕ್ಕೆ ಈಗ ಒಂದು ದಿನ ಮುಂದೂಡಿಕೆ ಆಗಿರೋದು. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಏಪ್ರಿಲ್ 8ಕ್ಕೆ ರ್ಯಾಲಿ ಆರಂಭ ಆಗುತ್ತೆ ಅಂತ. ಅದರಲ್ಲೂ ಪ್ರಧಾನಮಂತ್ರಿಗಳು ಬರ್ತಾರೆ ಅಂದ್ರೆ ಸಾಕಷ್ಟು ಭದ್ರತೆ ಬೇಕಾಗುತ್ತೆ. ಎಲ್ಲಾ ಕಡೆ ಕೂಡ ಯಾವುದೇ ರೀತಿಯಾದಂತಹ ಲೋಪದೋಷ ಆಗದಂತೆ ನೋಡ್ಕೊಳ್ಬೇಕಾಗುತ್ತೆ. ಚಿತ್ರದುರ್ಗ ಮೈಸೂರಿನಲ್ಲಿ ಏನು ಫಿಕ್ಸ್ ಆಗಿತ್ತು ಮೋದಿ ಅವರ ರ್ಯಾಲಿ, ಅದನ್ನ ಏಪ್ರಿಲ್ 8ರಿಂದ ಏಪ್ರಿಲ್ 9ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಏಪ್ರಿಲ್ 9ಕ್ಕೆ ಎಲ್ಲ ರೀತಿಯಾಗಿ ಎಲ್ಲ ಕಾರ್ಯಕರ್ತರಿಗೂ ಸಂಬಂಧಪಟ್ಟವರಿಗೆ, ಅದೇ ರೀತಿಯಾಗಿ ಆರಕ್ಷಕ ಇಲಾಖೆ ಎಲ್ಲರಿಗೂ ಕೂಡ ತಿಳಿಸಲಾಗಿದೆ. ಒಂದು ದಿನ ಮುಂದೂಡಿಕೆ ಮಾಡಿದ್ದೀವಿ ಅಂತ ಹೇಳಿ. ಏಪ್ರಿಲ್ 8ರಂದು ಚಿತ್ರದುರ್ಗ ಮತ್ತು ಮೈಸೂರಿನಲ್ಲಿದ್ದಂತಹ ರ್ಯಾಲಿಯನ್ನ ಒಂದು ದಿನ ಈಗ ಮುಂದೂಡಿಕೆ ಮಾಡಲಾಗಿರೋದು. ಮೋದಿ ಅವರ ರ್ಯಾಲಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಮತ್ತೊಮ್ಮೆ ಮೋದಿ ಅವರು ಎಂಟ್ರಿಯನ್ನ ಪಡೆಯುತ್ತಿರೋದು ಒಂದು ರೀತಿಯಾಗಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಏಪ್ರಿಲ್ 8ಕ್ಕೆ ಇದ್ದಂತಹ ರ್ಯಾಲಿ ಈಗ ಒಂದು ದಿನ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರ್ಯಾಲಿಯನ್ನ ಏಪ್ರಿಲ್ 9ಕ್ಕೆ ಚಿತ್ರದುರ್ಗ ಮತ್ತು ಮೈಸೂರಿನಲ್ಲಿ ಈ ಒಂದು ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿರೋದು. ಹಾಗಾಗಿ ಪ್ರತಿ ಬಾರಿ ವಿಧಾನಸಭಾ ಎಲೆಕ್ಷನ್ ಕಳೆದ ಬಾರಿ ಬಂದಾಗಲೂ ಕೂಡ ಒಂದು ಎಲೆಕ್ಷನ್ ಅಂತ ಆದಾಗ ಕರ್ನಾಟಕದಲ್ಲಿ ಮೋದಿ ಅವರ ಎಂಟ್ರಿ ಒಂದು ರೀತಿ ಹೊಸ ಒಂದು ಸಂಚಲನ ಉಂಟು ಮಾಡುತ್ತೆ. ಈ ಬಾರಿಯ ಒಂದು ರ್ಯಾಲಿ ಯಾವ ರೀತಿಯಾಗಿರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಕುತೂಹಲ ಮೂಡಿಸ್ತಾ ಇರೋ. ಅದರಲ್ಲೂ ಕೂಡ ಬಹಳ ಜನ 8ನೇ ತಾರೀಕು ಅಂತ ಫಿಕ್ಸ್ ಆಗಿದ್ರು. ಆದ್ರೆ ಈಗ 9ಕ್ಕೆ ಪೋಸ್ಟ್ಪೋನ್ ಆಗಿದೆ.